ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ, ಹಸಿರು ತೂಗಿದೆ. ಇಲ್ಲಿಗೆ ನಮ್ಮ ಈ ಆಫ್ ರೋಡ್, ಸೋಲೋ ರೈಡ್, ಲಾಂಗ್ ರೈಡು ಎಲ್ಲ ಎಂಡಿಗೆ ಬರ್ತಾಯಿದೆ. ನಮ್ಮ ಗಾಡಿಗೆ ಈ ರೈಡು ಸಕ್ಸಸ್ಫುಲ್ ಆಗಿದ್ದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮ್ಮ ಬಾಡಿ, ನಮ್ಮ ಫ್ಯಾಮಿಲಿ ಎಲ್ಲ ಕೇರ್ ಮಾಡ್ತೀವಿ. ನಮ್ಮ ಗಾಡಿನ ನೆಗ್ಲೆಕ್ಟ್ ಮಾಡಲ್ಲ, ಗಾಡಿನೂ ಹಾಗೆ ಕೇರ್ ಮಾಡ್ತೀವಿ. ಹಾಗೆ ಗಾಡಿಗೋಸ್ಕರ ಒಂದು ಹಾಫ್ ಬಾಟ್ಲು ತೊಗೊಂಬಿಟ್ಟಿದ್ದೀನಿ ಖುಷಿ ಪಡ್ಸೋಕ್ಕೆ. ಏನಿದೆ ಅಂದರೆ ಡೀಸೆಲ್. ಏನಕ್ಕೆ ಡೀಸೆಲು ಅಂದರೆ ಆಫ್ ರೋಡ್ ಮಾಡಿ ಫುಲ್ ಗಾಡಿ ಗಲೀಜಾಗ್ಬಿಟ್ಟಿತ್ತು. ಸೊ ಡೀಸೆಲ್ ವಾಶ್ ಮಾಡ್ತಾನೆ ಅಂತೇಳಿ ತೊಗೊಂಬಂದೆ. ಹೆವಿ ಆಫ್ ರೋಡು, ಫುಲ್ ಗಲೀಜಾಗ್ಬಿಟ್ಟಿತ್ತು ಗಾಡಿ. ಸೊ ಕ್ಲೀನಾಗಿ ವಾಶ್ ಮಾಡಿಸಿ, ಚೈನೆಲ್ಲ ಲೂಪ್ ಮಾಡಿ, ಡೀಸೆಲ್ ವಾಶ್ ಮಾಡಿಸಿ ಆಮೇಲೆ ಬೆಂಗಳೂರು ಕಡೆ ತೊಗೊಂಡೋಗ್ತೀನಿ. ನಾಳೆ ಮಾಡಿಸ್ಬೋದಿತ್ತು, ಬಟ್ ಟೈಮ್ ಇರಲ್ಲ, ಬೆಳಿಗ್ಗೆ ಹೊರಡ್ತೀನಲ್ಲ, ಹಾಗಾಗಿ ಹೀಗೆ ಮಾಡಿಸ್ಕೊತಾ ಇದ್ದೀನಿ. ಇದು ಡೀಸೆಲ್ ವಾಶ್ ಅಂತ ಹೇಳ್ತಾರೆ. ಸೊ ಗಾಡಿಯೆಲ್ಲ ಡೀಸೆಲ್ ಹೊಡೆದ್ರೆ ಬರೋ ಅದ್ರ ಮೇಲಿರೋ ಮೇನ್ ಆಯಿಲ್ ಐಟಮ್ಸ್ ಥರ ಇರೋವಂಥದ್ದು ಮಣ್ಣು ಧೂಳೆಲ್ಲ ಹಿಡಿತದೆ. ಇದಾದಮೇಲೆ ವಾಶ್ ಮಾಡಿ, ಸೋಪ್ ಹಾಕಿ ವಾಶ್ ಮಾಡಿ ನೀರು ಹೊಡೆದ್ರೆ ಫುಲ್ ಕ್ಲೀನ್ ಗಾಡಿ. ನಾವು ಇಲ್ಲೆಲ್ಲೂ ಸ್ನಾನ ಮಾಡಿಲ್ಲ ಬಿಡಿ. ಗಾಡಿ ಫುಲ್ಲು ಕ್ಲೀನ್ ವಾಶ್ ಆಯಿತು. ಆಮೇಲೆ ಗಾಡಿಗೆ ಒಂದು ಹೇಳಿದ್ನಲ್ಲ ಹಾಫ್ ಬಾಟ್ಲ್ ಡೀಸೆಲ್ ಹೊಡೆದಿದ್ದಾಯಿತು. ಇವಾಗ 190 ಚೈನ್ ಲೂಬ್ ಹಾಕಬೇಕು. ಇದು ಹಾಕಿ ಬಿಡಬೇಕು. ಹಾಕಿದ್ದೀನಿ ಆಲ್ರೆಡಿ ಗಾಡಿಗೆ ಚೈನ್ ಲೂಬ್ ಹಾಕಿದ್ದೀನಿ. ಇನ್ನು ಗಾಡಿ ಸ್ವಲ್ಪ ಟೈಟ್ ಆಗಬೇಕು. ಟೈಟ್ ಆದಮೇಲೆ ಹೋಗುವ. ನೋಡಿ, ಗಾಡಿಗೂ ಎಣ್ಣೆ ಹಾಕ್ತಾ ಇರಬೇಕು. ಒಂದು ಪೆಟ್ರೋಲು, ಇನ್ನೊಂದು ಡೀಸೆಲ್ ವಾಶು, ಇನ್ನೊಂದು ಈ ಥರ ಚೈನ್ ಕ್ಲೀನಿಂಗ್ ಮಾಡೋಕ್ಕೆ ಒಂದು ಲೂಬು, ಕ್ಲೀನ್ ಆದಮೇಲೆ ತಿರ್ಗಾ ಅದಕ್ಕೆ ವಿಸ್ಕಾಸಿಟಿ ಬಿಲ್ಡ್ ಮಾಡೋಕ್ಕೆ ಇನ್ನೊಂದು ಲೂಬು. ಸೂಪರ್ ಗಾಡಿ, ಒಳ್ಳೆ ಹೆಂಡತಿ ಥರ ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಗಾಡಿ ನಮಗೆ ಕೈ ಕೊಡ್ತದೆ. ಇಲ್ಲೊಂದು ಕ್ರೀಡಾಂಗಣ ಇದೆ ನೋಡಿ. ಈ ಪ್ರಕೃತಿ ಮಡಲಲ್ಲಿ ಎಷ್ಟು ವಿಸ್ತೀರ್ಣವಾದ ಒಂದು ಕ್ರೀಡಾಂಗಣ. ಇಲ್ಲಿ ಆಡಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು. ಯಾಕಂದರೆ ಪೀಸಾಗಿದೆ. ಇಷ್ಟು ಚೆನ್ನಾಗಿರೋ ಗ್ರೌಂಡ್ ನಾನು ನೋಡಿಲ್ಲ. ನನಗೆ ಯಾರೂ ಪರಿಚಯ ಇಲ್ಲ. ಪರಿಚಯ ಇದ್ದಿದ್ರೆ ಅವರೊಟ್ಟಿಗೆ ಕೇಳಿ ನನ್ನ ಸೇರಿಸ್ಕೊಳ್ಳಿ ಅಂಥೇಳಿ ಆಡ್ತಾಯಿದ್ದೆ. ಯಾರೂ ಪರಿಚಯ ಇಲ್ಲ ನನಗೆ. ಬಟ್ ಗ್ರೌಂಡ್ ಅಂತೂ ಸಖತ್ತಾಗಿದೆ. ಇಲ್ಲೊಂದು ಒಳ್ಳೆ ಟೂರ್ನಮೆಂಟ್ ಮಾಡಿ ಬಿಸಾಕ್ಬೋದು, ಅಷ್ಟು ಚೆನ್ನಾಗಿದೆ ಗ್ರೌಂಡ್ ಇದು. ಯಾರಿಗೆ ಸಿಗುತ್ತೆ ಹೇಳಿ ಚಾನ್ಸ್ ಈ ಥರ ಒಂದು ಕ್ರಿಕೆಟ್ ಫೀಲ್ಡಲ್ಲಿ ಆಡೋಕ್ಕೆ? ನನಗೆ ಸಿಕ್ಕಿಲ್ಲ. ಬಟ್ ಇಲ್ಲೇ ಇದ್ದು ಕೇಳಿದ್ದೀರೆ ಸೇರಿಸ್ಕೊತಾಯಿದ್ರು. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಚಾನ್ಸ್ ಕೇಳಿ ಜೊತೆ ಆಟ ಆಡ್ಕೊಂಡು ಹೋಗೋಣ. ಓಕೆ, ನಾನು ಚಾನ್ಸ್ ಕೇಳಿ ಕೊನೆಗೂ ಚಾನ್ಸ್ ಇಸ್ಕೊಂಡ್ಬಿಟ್ಟೆ. ಕೊನೆಗೂ ಇಲ್ಲೊಂದು ಕ್ರಿಕೆಟ್ ಆಡುವಂಥ ಭಾಗ್ಯ ನನಗೂ ಸಿಕ್ತು. ಫೀಲ್ಡಿಂಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ಮೊಬೈಲ್ ಎತ್ತಿರಬೇಕು ಹೊಡೆ. ನೋಡಿದ್ರಾ, ಇಂಥ ಪ್ರಕೃತಿಲಿ ಕ್ರಿಕೆಟ್ ಆಡೋ ಮಜಾನೇ ಬೇರೆ. ನನಗೆ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ. ವಿಶೇಷ ಅಂದರೆ ನಾವು ಬಾಯಿ ಬಿಟ್ಟು ಚಾನ್ಸ್ ಕೇಳಬೇಕಷ್ಟೆ. ಚಾನ್ಸ್ ಕೇಳಿದ್ರೆ ನಮಗೊಂದು ಸಿಗ್ತದೆ. ನಾವು ಬಾಯಿ ಬಿಟ್ಟು ಕೇಳಿದ್ರೆ ಎಂತ ಸಿಗೋದಿಲ್ಲ. ಓಕೆ, ಬಾಯ್. ಒಂದು ಮ್ಯಾಚ್ ಆಡಿ ಆಯಿತು, ಎರಡನೇ ಮ್ಯಾಚ್ ಆಡ್ತಾಯಿದ್ದೀವಿ. ಸೊ ಫಸ್ಟ್ ಮ್ಯಾಚ್ ಗೆಲುವು. ನೋಡಿ, ಸೂಪರ್ ಮಜಾ. ಈ ಪ್ರಕೃತಿ ಮಡಿಲಲ್ಲಿ ಕ್ರಿಕೆಟ್ ಆಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಈ ಥರ ಅವತ್ತು ಆಡಿರಲಿಲ್ಲ ನಾನು. ಎಲ್ಲೆಲ್ಲೋ ಆಡಿದ್ದೆ, ಬಟ್ ಇವತ್ತು ಆಡಿದ್ದು ಸಿಕ್ಕಂಥ ಸಂತೋಷ ಸೂಪರ್. ಆಫ್ ರೋಡಿನ ಕೊನೆ ಭಾಗ. ಇನ್ಯಾವುದೋ ಆಫ್ ರೋಡ್ ಇರಲ್ಲ. ಇಲ್ಲಿಗೆ ಹೋದ್ಮೇಲೆ ನಾಳೆ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಅಡ್ವೆಂಚರಸ್ ಆಫ್ ರೋಡ್ ಲಾಸ್ಟ್ ಒಂದು ರೈಡ್ ಇದು. ಸೊ ಇಲ್ಲಿಗೆ ಈ ಕಾಡಲ್ಲಿ ಈ ನೈಟಲ್ಲಿ ಆಫ್ ರೋಡ್ ಮಾಡೋ ಅಂಥ ಒಂದು ಅನುಭವ ಕೂಡ ಆಯಿತು. ಚೆನ್ನಾಗಿತ್ತು, ಎದುರುವಂಥದ್ದೇನಿಲ್ಲ. ಏನಂದರೆ ಪ್ರಾಣಿಗಳು ಅಡ್ಡ ಬರ್ತವೆ. ನನಗೆ ಆ್ಯಕ್ಚುಲಿ ಗೋಪ್ರೋ ಕ್ಯಾಮ್ರಾ ಇದ್ದರೆ ಕಾಣಿಸಿರೋದು. ನಿನ್ನೆ ಒಂದು ಕಾಡಬೇಕು, ಆಮೇಲೆ ಉಡ, ಹಾವು ಎಲ್ಲ ಅಡ್ಡ ಬಂದಿದೆ. ಬಟ್ ನನ್ನ ಹತ್ರ ಗೋಪ್ರೋ ಇರಲಿಲ್ಲ. ಮೊಬೈಲ್ ತೆಗೆದು ವೀಡಿಯೋ ರೆಕಾರ್ಡ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಇರಲಿ, ನೆಕ್ಸ್ಟ್ ಟೈಮ್ ಬರುವಾಗ ಗೋಪ್ರೋ ಹಾಕ್ಸ್ಕೊಳ್ಳೋಣ.
ಸೊ ಇಲ್ಲಿಗೆ ಈ ಆಫ್ ರೋಡ್ ವೀಡಿಯೋ ನೈಟ್ ಟೈಮ್ ರೈಡು ಎಂಡ್ ಮಾಡ್ತಾಯಿನಿ. ಸೊ ನಾಳೆ ಬೆಳಗ್ಗೆ ಎದ್ದು ಬೆಂಗಳೂರು ಕಡೆ ಹೊರಡೋದು. ಇನ್ನೆಲ್ಲ ಗುಡ್ ರೋಡೆ. ಬಾಯ್ 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 ಅದ್ವತ್ ಬಾಯ್, ಅಮೃತ ಬಾಯ್ ಬಾಯ್. ಶುಭೋದಯ ಶುಭೋದಯ ಶುಭೋದಯ. ಸೊ ಇವತ್ತಿಗೆ ಕೊನೆಯ ದಿನ ನಾನು ಈ ಸೋಲೋ ರೈಡ್ ಟ್ರಿಪ್ಪಿಗೆ. ಸೊ ಈಗ ರೆಡಿಯಾಗಿ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಸೊ ಕೊನೆಯ ಅಧ್ಯಾಯಕ್ಕೆ ಒಂದು ಅಂತ್ಯ ಹೇಳುವ ಸಮಯ ಬಂತು. ಎಲ್ಲಿಗೆ ಅಂದರೆ ಈ ಮಲೆನಾಡಿನ ಒಂದು ವಿಸ್ತೀರ್ಣವಾದ ತುಂಬ ಮನಸ್ಸಿಗೆ ಶಾಂತಿ ನೀಡುವಂಥ ಸ್ಥಳಕ್ಕೆ ವಿದಾಯ ಹೇಳಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದ್ಮೇಲೆ ಗೊತ್ತಲ್ಲ, ಇನ್ನೇನಿದ್ರು ಧೂಳು, ವಿಷಮಿಶ್ರಿತ ಗಾಳಿ, ವಿಷಮಿಶ್ರಿತ ಆಹಾರ ತಿಂದ್ಕೊಂಡಿರಬೇಕು. ಇರಲಿ, ಅದು ನಮ್ಮ ಭಾಗ್ಯಕ್ಕೆ ಬಂದಿರುವುದು. ಒಟ್ಟಿನಲ್ಲಿ ಈ ಮನೆಗೆ ಇವತ್ತು ವಿದಾಯ ಹೇಳಿ ಹೊರಡ್ತಾ ಇದ್ದೀನಿ. ಇಲ್ಲಿ ಸಿಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಎಂದು ನಾವು ಚಿರಋಣಿ. ಆ ಸೌಭಾಗ್ಯ ಕೊಟ್ಟಂಥ ನಮ್ಮ ಈ 5 ದಿನ ಒಂದು ಕಳೆದಂಥ ಸಮಯ ಜೀವನ ಪೂರ್ತಿ ನೆನೆಯುವಂಥ ಒಂದು ಖುಷಿ. ಹಾಗೆ ಏನು ಮಿಸ್ ಮಾಡ್ಕೊತೀನಿ ಅಂದರೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಿಂದ್ಕೊಂಡು ಒಳ್ಳೆಯ ಆಹಾರ, ಮಲೆನಾಡು ಆಹಾರ, ಒಳ್ಳೆಯ ಆಹಾರ ತಿಂದ್ಕೊಂಡು. ನಾನು ಆ್ಯಕ್ಚುಲಿ ಈ ಟ್ರಿಪ್ಪಲ್ಲಿ 5 ಡೇಸ್ ಮೋಸ್ಟ್ಲಿ ಎಲ್ಲ ಟೈಮ್ ನಾನು ಮನೇಲೇ ಊಟ ಮಾಡಿರೋದು, ಹೊರಗಡೆ ತಿಂದಿರೋದು ಕಮ್ಮಿ, ಟೀ ಕುಡಿದಿರ್ಬೋದು ಅಷ್ಟೇ. ಸೊ ಎಲ್ಲ ಮಿಸ್ ಮಾಡ್ಕೊತೀನಿ. ಆಮೇಲೆ ಮೇಯ್ನು ಈ ಸಿಕ್ಕಂಥ ಪ್ರೀತಿ ವಿಶ್ವಾಸ, ಇವರ ಒಂದು ಆರೈಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ನಾವು ಒಂದು ಮೆಜರೇ ಮಾಡೋಕ್ಕಾಗಲ್ಲ ಬಿಡಿ, ಅಷ್ಟು ಪ್ರೀತಿ ವಿಶ್ವಾಸ ಸಿಕ್ತು. ಇನ್ನೇನು ಮಿಸ್ ಮಾಡ್ಕೊತೀನಿ ಅಂದರೆ ಮಕ್ಕಳ ಜೊತೆ ಆಟ ಆಡಿದ್ದು, ಆಮೇಲೆ ಬಿಸಿ ಬಿಸಿ ಅಂಡೆ ಒಲೆ ನೀರ್ದು ಸ್ನಾನ, ಬಿಸಿ ಬಿಸಿ ಕೈಯಲ್ಲಿ ತಟ್ಟಿರುವಂಥ ಅಕ್ಕಿ ರೊಟ್ಟಿ, ಆಮೇಲೆ ಫುಡ್ಡು. ಆಮೇಲೆ ಇದೊಂದು ಜಾಗ, ಈ ಜಾಗದಲ್ಲಿ ನಾನು ಯಾವಾಗಲೂ ಟೀ ಕುಡಿಯೋಂಥ ಜಾಗ ಇದು. ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಇಲ್ಲಿ ನೋಡ್ಕೊಂಡು ಈ ಜಾಗ ಕೂತ್ಕೊಳ್ಳೋ ಜಾಗ. ಆಮೇಲೆ ಇಲ್ಲೊಂದು ಮೊಬೈಲ್ ನೆಟ್ವರ್ಕ್ ಜಾಗ ಉಂಟು. ಇಲ್ಲಿ ಬಂದರೆ ಆ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡ್ರೆ ಮೊಬೈಲ್ ನೆಟ್ವರ್ಕ್ ಸಿಗ್ತದೆ. ಒಂದು ಟೀ ಇಟ್ಬಿಟ್ಟು ಇದು ನೋಡ್ಕೊಂಡು ಕೂತ್ಕೊತೀನಿ. ಸೊ ಇದನ್ನು ತುಂಬ ಮಿಸ್ ಮಾಡ್ಕೊತೀನಿ. ನಾನು ಈ ಊರ ಮನೆಗೆ ಬಂದರೆ ನಂದು ಫೇವ್ರೆಟ್ ಸ್ಪಾಟ್ ಇದು. ಕೂತ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ನೋಡ್ಕೊಂಡು ಕೂತ್ಕೊತೀನಿ. ಅಕ್ಕಿಗಳು ಹಾರಾಡ್ತಾ ಇರ್ತದೆ, ವಿಧ ವಿಧವಾದ ಕೊಕ್ಕರೆಗಳು, ಅಕ್ಕಿಗಳು ಇಲ್ಲೆಲ್ಲ ಕಾಣಿಸಿಗ್ತದೆ. ಗದ್ದೆ ಇರೋದ್ರಿಂದ ಅದೆಲ್ಲ ಬರ್ತದೆ. ಆಮೇಲೆ ಎದುರುಗಡೆ ಈ ಗುಡ್ಡ ಉಂಟಲ್ಲ, ಇಲ್ಲಿ ನೋಡಿ ಬೇಕಾರೆ ದನಗಳು ಮೇಯ್ತಾ ಇರುತ್ತೆ, ಅದೆಲ್ಲ ಕಾಣುತ್ತೆ. ಆಮೇಲೆ ಈ ಮರದಲ್ಲಿ ಒಂದೊಂದ್ಸರಿ ವಿಶೇಷವಾದ ಹಕ್ಕಿಗಳು ಬರುತ್ತೆ, ಈ ಮರಕ್ಕೆ ಮತ್ತು ಈ ಮರಕ್ಕೆ. ಸೊ ಅದೆಲ್ಲ ಕಾಣ್ತಿತ್ತು ನನಗೆ. ಸೊ ಇದೆಲ್ಲ ಮಿಸ್ ಮಾಡ್ಕೊತೀನಿ. ಸೊ ಮತ್ತೆ ಬೆಂಗಳೂರಿಗೆ ಹೋಗಿ ನಮ್ಮ ಹಳೆಯ ಜೀವನನ ಸ್ಟಾರ್ಟ್ ಮಾಡೋದು. ಆಮೇಲೆ ನೆಕ್ಸ್ಟು ತಿರ್ಗಾ ಬರುವ ಒಂದ್ಸರಿ ಏಪ್ರಿಲಲ್ಲಿ ಬರುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಏಪ್ರಿಲಲ್ಲಿ ಬಂದರೆ ಫುಲ್ ಗ್ಯಾಂಗ್ ಬರಬೇಕಂತ ಅಂದ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಉಂಟಲ್ಲ ಎಲ್ಲರೂ, ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಸಂಕೋಚ. ಆಮೇಲೆ ಅವರು ಪ್ರೈವೇಟ್ ಲೈಫು, ಪರ್ಸ್ನಲ್ ಲೈಫು ಇಷ್ಟಪಡ್ತಾರೆ. ಈ ಥರ ಸೋಷಲ್ ಮೀಡಿಯಾ ಹಾಗೂ ಯೂಟ್ಯೂಬಲ್ಲೆಲ್ಲ ಹಾಕ್ಲಿಕ್ಕೆ ಅವ್ರು ಇಷ್ಟಪಡಲ್ಲ. ಹಾಗಾಗಿ ಎಲ್ಲೂ ನಾನು ತೋರಿಸಿಲ್ಲ ಅಷ್ಟೇ. ಅವ್ರು ಬಂದಿದ್ದರೆ ತೋರಿಸ್ತಾ ಇದ್ದೆ. ನೋಡುವ, ಹೋಗುವಾಗ ಒಂದು ಟಾಟಾ ಮಾಡುವಾಗ ಸಿಗ್ತಾರಲ್ಲ, ಆವಾಗ ಕೇಳ್ತೀನಿ. ಹಾಕಿ ಅಂದರೆ ಮಾತ್ರ ತೆಗೆದು ಹಾಕ್ತೀನಿ, ಇಲ್ಲ ಅಂದರೆ ಹೀಗೆ ಹೊರಡ್ತೀನಿ. ಸೊ ಇಲ್ಲಿಗೆ ಸೋಲೋ ಟ್ರಿಪ್ ಎಕ್ಸ್ಪಲ್ಸ್ನಲ್ಲಿ ಬಂದಂಥ ಒಂದು 5 ಡೇಸ್ ಸೋಲೋ ಟ್ರಿಪ್ಪು ಎಂಡ್ ಆಗ್ತಾಯಿದೆ. ಟ್ರಿಪ್ಪು ಮೇಯ್ನಾಗಿ ಈ ಟ್ರಿಪ್ಪಲ್ಲಿ ನಾನು ತುಂಬ ಆಫ್ ರೋಡ್ ಮಾಡಿದೆ. ನಾನು ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ, ರೀಸನ್ನು ಅಥವಾ ಗೋಪ್ರೋ ಇರಲಿಲ್ಲ. ಆಮೇಲೆ ಆಫ್ ರೋಡಲ್ಲಿ ವೀಡಿಯೋ ಮಾಡ್ತಾ ನಿಲ್ಲಬಾರ್ದು, ರೈಡಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಎಲ್ಲೂ ನಾನು ಇದು ಮಾಡಲಿಲ್ಲ. ಮನ್ವಿತಾ ಹಾಯ್ ಹೇಳ್ಬಾ, ಹಾಯ್ ಹೇಳ್ಬಾ, ಹಾಯ್ ಹಾಯ್ ಮಾಡು, ಹಾಯ್. ಆಮೇಲೆ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ನೀವು ಒಂದೊಂದೇ ಪಾರ್ಟ್ 1 ಅಂತೇಳಿ ಹಾಕಿರ್ತೀನಲ್ಲ, ಅಲ್ಲಿ ನೋಡಿರ್ತೀರ ವೀಡಿಯೋಗಳು. ಸೊ ಅದೊಂದು ತುಂಬ ಒಳ್ಳೆ ಎಂಜಾಯ್ ಮಾಡಿದೆ. ಸರಿ, ಆಫ್ ರೋಡ್ ಅಂತೂ ಒಂದು 5-6 ದಿನ ಸಾಕಾತ ಆಫ್ ರೋಡ್ ಮಾಡಿಬಿಟ್ಟೆ. ಒಳ್ಳೆ ಫನ್ ಸಿಕ್ತು. ಅದೇ ಈ ಟ್ರಿಪ್ನ ಒಂದು ವಿಶೇಷ. ಸೊ ಸೋಲೋ ರೈಡ್ ಬಂದರೆ ಎಷ್ಟು ಅಡ್ವಾಂಟೇಜಸ್ಸು ಅಂದರೆ, ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿ, ಟೈಮ್ ಕಳಿಯೋಕ್ಕಾಗಲಿ ಸಖತ್ ಮಜಾ ಇರ್ತದೆ. ಬಟ್ ಅದೇ ಒಂದೇ ಒಂದು ತೊಂದರೆ, ಏನೋ ಆಯಿತು ಅಂದರೆ ಸಪೋರ್ಟ್ಗೆ ಯಾರಿರಲ್ಲ. ಸೊ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಹೆಂಗೋ ನಮ್ಮ ಬೈಕ್ ಈ ಸರಿ ಸದ್ಯ ಪಂಚರ್ ಒಂದು ಆಗಲಿಲ್ಲ.
ಅದೊಂದೇ ಭಯ ಇದ್ದಿದ್ದು ನನಗೆ ಮೇನಾಗಿ, ಬೇರೆ ಅಂತ ಏನು ಭಯ ಇರಲಿಲ್ಲ. ಸೊ ಸಪೋರ್ಟ್ ಮಾಡ್ತು, ಒಳ್ಳೆ ಸಾಥ್ ಕೊಡ್ತು. ಇದು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿನಿ. ಎಲ್ಲರೂ ಮಸ್ತ್ ಮಜಾ ಮಾಡಿ ಬಿಂದಾಸ್ ಆಗಿರಿ, ಲೈಫ್ನ ಎಂಜಾಯ್ ಮಾಡ್ತಾ ಒಂದು ಆರೋಗ್ಯಕರವಾದ ಲೈಫನ್ನು ಲೀಡ್ ಮಾಡಿ ಅಂತ ಹೇಳ್ತಾ, ಖುಷಿಯಾಗಿರಿ ಅಂತ ಹೇಳ್ತಾ, ಬಾಯ್ ಬಾಯ್. ಯಾರೇ ಇಲ್ಲಿ ಬಂದ್ರು ಸ್ನೇಹಕ್ಕೇನು ಕಮ್ಮಿ ಇಲ್ಲ, ನಮ್ಮ ಪ್ರೀತಿಯಲ್ಲಿ ಸುಳ್ಳು ಮೋಸ ಒಂದು ಇಲ್ಲ.